ನಮಸ್ತೆ ಎಲ್ರಿಗೂ. Hi, my dear students. This year, 2024 to 25, some lessons are dropped out in your 9th standard science. ಅದರಲ್ಲಿ ನಿಮಗೆ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗಾನಿಸಮು ಮತ್ತೆ ವೈ ಡು ವಿ ಫಾಲ್ ಹಿಲ್, ನ್ಯಾಚುರಲ್ ರಿಸೋರ್ಸಸ್, ಈ ಲೆಸನ್ಸ್ನ ತೆಗೆದಿದ್ದಾರೆ ನಿಮ್ಮ 9th ಸ್ಟ್ಯಾಂಡರ್ಡ್ ಅಲ್ಲಿ. once in your check in your textbook. Okay, let's we go now. 1.2. Yesterday 1.1 ವರ್ಗಾಗಿತ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಏನು ಪಾರ್ಟಿಕಲ್ಸ್ ಅಂದ್ರೆ ಕಣಗಳಿದೆಯಲ್ಲ, ದ್ರವ್ಯದ ಕಣಗಳ ಗುಣಲಕ್ಷಣಗಳು ಏನೇನಿದೆ ಅಂತ ಹೇಳಿ. Yesterday we have to study about that. How the matter is made up of ಅಂತ ಹೇಳಿ. All matter is made up of in a small particles. So what are the characteristics of particles in matter? ಹಾಗಾದ್ರೆ ಆ ಪಾರ್ಟಿಕಲ್ಸ್ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಆ ಕಣಗಳ ಗುಣಲಕ್ಷಣಗಳು ಏನು ಅಂತ ಹೇಳಿ. ಓಕೆ, ಸಿ ಪೇಜ್ ನಂಬರ್ 2. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಫಸ್ಟ್ ಪಾಯಿಂಟ್ ಏನು, ಕಣಗಳ ನಡುವೆ ಏನಿರುತ್ತೆ, ಸ್ಪೇಸ್, ಖಾಲಿ ಜಾಗ ಇರುತ್ತೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಜಾಗ ಕಂಡು ಬರುತ್ತೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. In activity 1.1 and 1.2, we saw that particles of sugar, salt, Dettol or potassium permanganate got evenly distributed in water. Yesterday we have to discuss about that. Now one beaker ತಗೊಂಡು 100 ml even the Dettol or sugar or salt ಹಾಕಿದ್ರೆ ಅದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಏನಾಗುತ್ತೆ, ಫುಲ್ ಸ್ಪ್ರೆಡ್ ಆಗುತ್ತೆ. even also potassium permanganate also. So similarly when we make ಟೀ, ಕಾಫಿ ಆರ್ ಲೆಮನಾಯ್ಡ್ ಅಂದರೆ ನಿಂಬು ಪಾನಿ, ಏನು ಶರಬತ್ತು ಅಂತ ಹೇಳಿ ನಿಂಬೆಹಣ್ಣು ಶುಗರ್ ಎಲ್ಲ ಹಾಕ್ತೀವಿ, ಅದು ಪಾರ್ಟಿಕಲ್ಸ್ ಆಫ್ ಒನ್ ಟೈಪ್ ಆಫ್ ಮ್ಯಾಟರ್ ಗೆಟ್ ಇನ್ ಟು ದ ಸ್ಪೇಸಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ಅದರ್. ನಾವು ಎಸ್ಟರ್ಡೇ ಮಾಡಿದ್ದು ಯಾವುದು, ಡೆಟಾಲ್, ಅದರದ್ದು ಎಕ್ಸ್ಪರಿಮೆಂಟು. ಅದೇ ಥರ ಟೀ ಇರ್ಬೋದು, ಕಾಫಿ ಅಥವಾ ಲೆಮನಾಯ್ಡ್ ಶರಬತ್ ಇರ್ಬೋದು, ಅವುಗಳಿಗೇನು ಒನ್ ಮೋರ್ ಮ್ಯಾಟರ್ನ ಆ್ಯಡ್ ಮಾಡ್ತೀವಿ ನಾವು ಅಲ್ವಾ. ಟೀ ಪೌಡರ್ ಇರ್ಬೋದು, ಮಿಲ್ಕ್ ಇರ್ಬೋದು, ಅಥವಾ ಶುಗರ್ ಇರ್ಬೋದು. ಕಾಫಿಗೂ ಸೇಮ್ ಆ್ಯಸ್ ಲೈಕ್ ಕಾಫಿ ಪೌಡರ್. ಲೆಮನಾಯ್ಡ್ಗೆ ಲೆಮನ್ ಜ್ಯೂಸು, ಶುಗರ್, ವಾಟರ್, ಇದೆಲ್ಲ. ಹೌ ದೇ ಹ್ಯಾವ್ ಟು ಕ್ಲೋಸ್ ವಿತ್ ಈಚ್ ಅದರ್. ಈ ಎವ್ರಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ನಡುವೆ ಏನಿರುತ್ತೆ, ಸ್ಪೇಸ್ ಇರುತ್ತೆ. ಈಗ ನಿಂಬೆಹಣ್ಣಿನ ರಸ ಹಾಕ್ತೀವಿ ಮತ್ತು ನೀರು ಹಾಕ್ತೀವಿ. ನೀರಿನ ಕಣಗಳ ಮಧ್ಯೆ ನಿಂಬೆಹಣ್ಣಿನ ರಸ ಸೇರ್ಕೊಳ್ಳುತ್ತೆ, ಮತ್ತು ನಿಂಬೆಹಣ್ಣು ನೀರಿನ ಕಣಗಳ ಮಧ್ಯೆ ಹಾಕಿದಂಥ ಶುಗರ್ನ ಕಣಗಳು ಸೇರ್ಕೊಳ್ಳುತ್ತೆ. ಅಂದರೆ ಪ್ರತಿಯೊಂದು ದ್ರವ್ಯದ ನಡುವೆ ತನ್ನದೇ ಆದಂತಹ ಖಾಲಿ ಜಾಗವನ್ನು ಹೊಂದಿರುತ್ತೆ. ನಾವು ಅದನ್ನು ಆ್ಯಡ್ ಮಾಡ್ತಾ ಹೋದಷ್ಟು ಇರ್ತಕ್ಕಂತಹ ಸ್ಪೇಸಲ್ಲಿ ಏನಾಗುತ್ತೆ, ಅವುಗಳು ಫಿಲ್ ಆಗ್ತಾ ಹೋಗುತ್ತೆ. ದಿಸ್ ಶೋಸ್ ದಟ್ ದೇರ್ ಈಸ್ ಎನಫ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ಪ್ರತಿಯೊಂದು ದ್ರವ್ಯದ ನಡುವೆ ಕಣಗಳ ನಡುವೆ ಏನಿರುತ್ತೆ, ದ್ರವ್ಯದ ಕಣಗಳ ನಡುವೆ ಸ್ಪೇಸ್ ಇರುತ್ತೆ, ಖಾಲಿ ಜಾಗವನ್ನು ಹೊಂದಿರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಲೆಟ್ಸ್ ಬಿಗಿನ್ ನೌ. 1.2 ಸಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಅಂದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಿರುತ್ತವೆ, ಅವು ಯಾವಾಗಲೂ ಮೂವಿಂಗಲ್ಲೇ ಇರುತ್ತೆ. ಆ ಪಾರ್ಟಿಕಲ್ಸ್ ಪ್ರತಿಯೊಂದು ದ್ರವ್ಯದಲ್ಲಿ ಇರ್ತಕ್ಕಂಥ ಕಣಗಳೇನಾಗಿರುತ್ತೆ, ಕಂಟಿನ್ಯೂಸ್ಲಿ ಮೂವಿಂಗ್. ಸಿ ಆಕ್ಟಿವಿಟಿ 1.3 ನೋಡಿ. ಇದನ್ನ ಹೇಳ, ಪುಟ್ ಆನ್ ಅನ್ಲಿಟ್ ಇನ್ಸೆನ್ಸ್ ಸ್ಟಿಕ್ in a corner of your class. How close do you have to go near it so as to get its smell? ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ರೂಮ್ಸಲ್ಲೋ ಅಥವಾ ಕ್ಲಾಸ್ ರೂಮ್ಸಲ್ಲೋ ಗಂಧದ ಕಡ್ಡಿ, ಊದುಬತ್ತಿ ಅಥವಾ ಅಗರಬತ್ತಿನ ಸುಮ್ಮನೆ ಹಾಗೆ ಇಟ್ಟಿರ್ತಾರೆ. ಅದ್ರದ್ದು ಸ್ಮೆಲ್ ಹೇಗೆ ಬರ್ತಾ ಇರುತ್ತೆ, ಎಲ್ಲೋ ದೂರ ಇಟ್ಟಿದ್ರೆ ಅದ್ರದ್ದು ಗೊತ್ತಾಗಲ್ಲ, ನೀವು ಅದು ಹತ್ರ ಹೋದರೆ ಅದ್ರ ಸ್ಮೆಲ್ ವಿ ಹ್ಯಾವ್ ಟು ಸೆನ್ಸ್ ಇಟ್. Now light the incense stick. What happens? Do you get the smell sitting at a distance? ಅದೇ ನೀವು ಇನ್ಸೆನ್ಸ್ ಸ್ಟಿಕ್ನ, ಅಗರಬತ್ತಿನ ಹಚ್ಚಿದ್ರಿ,
ಅದಕ್ಕೆ ಹಚ್ಚಿದ್ರಿ ಅಂದರೆ ನೀವು ಎಷ್ಟು ದೂರ ಕೂತಿದ್ರು ಸಹ ಅದ್ರದ್ದು ಸ್ಮೆಲ್ ನಿಮ್ಗೆ ಏನಾಗ್ತಿರುತ್ತೆ, ಬರ್ತಾ ಇರುತ್ತೆ. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಏನು ಅಂತ ನೀವು ಒಂದ್ಸಲ ಇದು ಎಲ್ಲರ ಮನೇಲೂ ಗೊತ್ತಿರುತ್ತೆ. ಆಕ್ಟಿವಿಟಿ 1.4 ಅಂದರೆ ಇದಕ್ಕೆ ಅವರು ಎಕ್ಸಾಂಪಲ್ನ ಕೊಡ್ತಾ ಇದ್ದಾರೆ. ಅಂದರೆ ಆ ಗಂಧದ ಕಡ್ಡಿಯಲ್ಲಿ ಇರ್ತಕ್ಕಂತಹ ಕಣಗಳೇನಾಗುತ್ತೆ ಗಾಳಿ ಮೂಲಕ ನಮಗೆ ತಲುಪುತ್ತೆ. ಅಂದರೆ ಅವು ಮೂವಿಂಗಲ್ಲಿರುತ್ತೆ, ಎಷ್ಟು ದೂರ ಇದ್ರೂ ನಮಗೆ ಅದ್ರ ಸ್ಮೆಲ್ ಗೊತ್ತಾಗ್ತಿರುತ್ತೆ ಅಲ್ವಾ. ಸೊ ದಟ್ ಈಸ್ ದೇ ಗಿವ್ ದೇರ್ ಎಕ್ಸಾಂಪಲ್ ಫಾರ್ ಪಾರ್ಟಿಕಲ್ಸ್ ಆರ್ ಮ್ಯಾಟರ್ ಕಂಟಿನ್ಯೂಸ್ಲಿ ಮೂವಿಂಗ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಿ ಅನದರ್ ಆಕ್ಟಿವಿಟಿ 1.4. Take 2 glasses or beaker filled with water. Put a drop of blue or red ink slowly and carefully along the sides of first beaker and honey in the same way in the second beaker. ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿದ್ದು ಸಾಲಿಡ್ಗೆ, ಓಕೆನಾ, ಸಾಲಿಡ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರು. ಆಸ್ ಲೈಕ್ ಅವರು ಲಿಕ್ವಿಡ್ಗೆ ತೊಗೊಂಡಿದ್ದಾರೆ. ಒಂದು ಬೀಕರ್ ತಗೋಬೇಕು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ವಾಟರ್ನ ಮಿಕ್ಸ್ ಮಾಡಿ, ಏನು ಮಾಡಿ, ರೆಡ್ ಅಥವಾ ಬ್ಲೂ ಇಂಕ್ನ ಒಂದೆರಡು ಡ್ರಾಪ್ ಇಂಕ್ ಬರುತ್ತಲ್ಲ ಅದನ್ನ ಹಾಕಿ. ಹಾಕದ್ಮೇಲೇನು ಇನ್ನೊಂದು ಬೀಕರ್ಗೆ ಏನು ಮಾಡಿ, ಹನಿ, ಜೇನುತುಪ್ಪದ ಒಂದೆರಡು ಹನಿಗಳನ್ನ ಹಾಕಿ. ಏನಿದು, ಲೀವ್ ದೆಮ್ ಅನ್ಡಿಸ್ಟ್ರಿಬ್ಯೂಟೆಡ್ ಇನ್ ಯುವರ್ ಹೌಸ್ ಆರ್ ಇನ್ ಎ ಕಾರ್ನರ್ ಆಫ್ ದ ಕ್ಲಾಸ್. ಒಂದು ಬೀಕರ್ನ ಅದನ್ನೇನು ಶೇಕ್ ಮಾಡಿದಾಗೆ ಒಂದು ನಿಮ್ಮ ರೂಮ್ನ ಒಂದು ಕಡೆ ಇಟ್ಬಿಡಿ. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ವಾಟ್ ಯು ಅಬ್ಸರ್ವೇಷನ್ ಇಮಿಡಿಯೇಟ್ಲಿ ಆಫ್ಟರ್ ಆ್ಯಡಿಂಗ್ ಇಂಕ್ ಡ್ರಾಪ್. ಫಸ್ಟ್ ಇಂಕ್ ಹಾಕಿರ್ತೀರಲ್ಲ ಆ ಬೀಕರ್ನ ನೋಡಿ ಏನಾಗುತ್ತೆ ಅದನ್ನ ರಿಸಲ್ಟ್ ಹೇಳಿ. ವಾಟ್ ಯು ಅಬ್ಸರ್ವ್ ಇಮಿಡಿಯೇಟ್ಲಿ ಆಫ್ಟರ್ ಆ್ಯಡಿಂಗ್ ಎ ಡ್ರಾಪ್ ಆಫ್ ಹನಿ. ಅದೇ ಥರ ಜೇನುತುಪ್ಪದ ಹನಿ ಹಾಕಿರ್ತಿರಲ್ಲ ನೀರಿಗೆ, ಅದೇನಾಗುತ್ತೆ ಅದನ್ನ ನೋಡಿ ಹೇಳಿ. ಹೌ ಮೆನಿ ಅವರ್ಸ್ ಆರ್ ಡೇಸ್ ಇಟ್ ಟೇಕ್ಸ್ ಫಾರ್ ಕಲರ್ ಆಫ್ ಇಂಕ್ ಟು ಸ್ಪ್ರೆಡ್ ಈವನ್ಲಿ ಥ್ರೂಔಟ್ ದ ವಾಟರ್. ಎಷ್ಟು ದಿನಗಳು ತಗೊಳುತ್ತೆ ಅಥವಾ ಎಷ್ಟು ಅವರ್ಸ್ ತಗೊಳುತ್ತೆ ಆ ಬೀಕರಲ್ಲಿ ಇರ್ತಕ್ಕಂತಹ ನೀರಿನಲ್ಲಿ ಆ ಇಂಕ್ ಹನಿಗಳು ಸ್ಪ್ರೆಡ್ ಆಗೋದಕ್ಕೆ, ಫುಲ್ ಅದರೊಳಗಡೆ ಸ್ಪ್ರೆಡ್ ಆಗೋದಕ್ಕೆ, ಮತ್ತು ಜೇನುತುಪ್ಪದ ಹನಿಗಳು ಅಂತ. ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ. ಏನಾಗುತ್ತೆ, ಫಸ್ಟ್ ಎಲ್ಲ ಸ್ಪ್ರೆಡ್ ಆಗೋದು ಯಾವ್ದು ಹೇಳಿ, ಇಂಕೆ ಅಲ್ವಾ. ಇಂಕ್ನ ಅದರ ಕಣಗಳು ತುಂಬ ಮೈಕ್ರೋ ಆಗಿರುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಅದು ಸ್ವಲ್ಪ ಜೇನುತುಪ್ಪದ ಹನಿ ಸ್ವಲ್ಪ ತಿಕ್ಕಾಗಿರುತ್ತೆ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಈವನ್ ಒನ್ ಡೇ ಆಲ್ಸೋ ಅಲ್ವಾ. ಓಕೆ, ಸಿ ಅನದರ್ ಎಕ್ಸಾಂಪಲ್ ಆಕ್ಟಿವಿಟಿ 1.5 ನೋಡಿ. ಅಗೇನ್ ಇಲ್ಲಿ ಸಾಲಿಡ್ನೇ ತಗೊಂಡಿದ್ದಾರೆ. ಡ್ರಾಪ್ ಎ ಕ್ರಿಸ್ಟಲ್ ಆಫ್ ಕಾಪರ್ ಸಲ್ಫೇಟ್ ಆರ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಹರಳುಗಳು ಅಥವಾ ಕಾಪರ್ ಸಲ್ಫೇಟ್, ನೀಲಿ ಮೈಲುತುತ್ತ ಅಂತ ಕಾಪರ್ ಸಲ್ಫೇಟ್ ಕರೀತಾರೆ. ಇಂಟು ಎ ಗ್ಲಾಸ್ ಆಫ್ ಹಾಟ್ ವಾಟರ್ ಆ್ಯಂಡ್ ಅನದರ್ ಕಂಟೈನಿಂಗ್ ಕೋಲ್ಡ್ ವಾಟರ್. ಏನು, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹರಳುಗಳನ್ನ ತಗೊಂಡು ಎರಡು ಬೀಕರಲ್ಲಿ ಒಂದು ಹಾಟ್ ವಾಟರ್ ಇಟ್ಕೊಳ್ಳಿ, ಇನ್ನೊಂದು ಕೋಲ್ಡ್ ವಾಟರ್ನ ಇಟ್ಕೊಳ್ಳಿ. ಡು ನಾಟ್ ಸ್ಟರ್ ದ ಸೊಲ್ಯೂಷನ್, ಅಲೋ ದ ಕ್ರಿಸ್ಟಲ್ ಟು ಸೆಟಲ್ ಅಟ್ ದ ಬಾಟಮ್. ಆ ಎರಡೂ ಬೀಕರ್ಗಳಿಗೆ ಈ ಕ್ರಿಸ್ಟಲ್ಸ್ನ ಹಾಕಿ ಹರಳುಗಳನ್ನು ಸ್ವಲ್ಪನೂ ಶೇಕ್ ಮಾಡಬೇಡಿ, ಒಂದು ಕಡೆ ಅದನ್ನು ಇಟ್ಬಿಡಿ. ಅದೆಲ್ಲ ಹೋಗಿ ಬಾಟಮಲ್ಲಿ ಕುತ್ಕೊಳ್ಳುತ್ತೆ. ಏನು, ಕ್ರಿಸ್ಟಲ್ಸ್ ಅಂದರೆ ಕೆಳಗಡೆ, ಆ ಬೀಕರ್ನ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ವಾಟ್ ಯು ಅಬ್ಸರ್ವ್ ಜಸ್ಟ್ ಅಬೋವ್ ದ ಸಾಲಿಡ್ ಕ್ರಿಸ್ಟಲ್ ಇನ್ ದ ಗ್ಲಾಸಸ್. ಸುಮ್ಮನೆ ಅಬ್ಸರ್ವ್ ಮಾಡಿ ಆ ಬೀಕರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತೇಳಿ, ಅಂದರೆ ಹರಳುಗಳು ಏನಾಗ್ತಾ ಹೋಗುತ್ತೆ. ವಾಟ್ ಹ್ಯಾಪನ್ಸ್ ಅಟ್ ದ ಟೈಮ್ ಪಾಸಸ್. ವಾಟ್ ಡಸ್ ದಿಸ್ ಸಜೆಸ್ಟ್ ಅಬೌಟ್ ದ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್. ಡಸ್ ದ ರೇಟ್ ಆಫ್ ಮಿಕ್ಸಿಂಗ್ ಚೇಂಜಸ್ ವಿತ್ ಟೆಂಪರೇಚರ್, ವೈ ಆ್ಯಂಡ್ ಹೌ. ಅಂದರೆ ನೀವು ಆ ಬೀಕರಲ್ಲಿ ಬಿಸಿ ನೀರಿಗೆ ಹಾಕಿರ್ತಿರಲ್ಲ ಅದು ಹೇಗಾಗುತ್ತೆ, ಕೋಲ್ಡ್ ವಾಟರ್ಗೆ ಹಾಕಿರ್ತಿರಲ್ಲ ತಣ್ಣನೆ ನೀರು, ಅದರಲ್ಲಿರ್ತಕ್ಕಂಥ ಕ್ರಿಸ್ಟಲ್ ಯಾವುದು ಬೇಗ ಫಾಸ್ಟಾಗಿ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಹೇಳಬೇಕು. ಯಾವುದು ಫಾಸ್ಟಾಗಿ ಆಗೋದು, ಹಾಟ್ ವಾಟರಲ್ಲಿ ಪಾರ್ಟಿಕಲ್ಸ್ ಏನಾಗುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತೆ. ಇನ್ನು ಅದಕ್ಕೆ ಬಿಸಿ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಮೂವ್ ಆಗುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ಕುಕ್ಕಿಂಗ್ ಮಾಡ್ತೀವಲ್ಲ ಅಲ್ವಾ, ಅಡುಗೆ ಮಾಡ್ಬೇಕಾದ್ರೆ ನೋಡಿ, ಬಿಸಿ ಕೆಳಗಡೆಯಿಂದ ಕೊಟ್ಟಷ್ಟು ಹೆಚ್ಚು ಅದು ಕುದೀತಾ ಇರುತ್ತೆ, ಬೇಗ ಕರಗುತ್ತೆ ಅಲ್ವಾ. ಆಸ್ ಫ್ರಮ್ ದ ಅಬೋವ್ 3 ಆಕ್ಟಿವಿಟೀಸ್ 1.3 and 1.4 and 1.5 ವಿ ಕ್ಯಾನ್ ಕನ್ಕ್ಲೂಡ್ ದ ಫಾಲೋಯಿಂಗ್. ಏನು ಈ 3 ಆಕ್ಟಿವಿಟೀಸ್ದಿಂದ ನಮಗೆ ತಿಳ್ಕೊಳ್ಳೋದು. ಸಿ ನೆಕ್ಸ್ಟ್ ಪೇಜ್. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಪ್ರೂವ್ ಆಯ್ತಲ್ಲ, ಅಂದರೆ ದ್ರವ್ಯದ ಕಣಗಳೇನಾಗುತ್ತೆ ನಿರಂತರವಾಗಿ ಚಲಿಸ್ತಿರುತ್ತೆ. ದಟ್ ಈಸ್ ದೇ possess what we call the kinetic energy. ಇದನ್ನ ನಾವೇನಂತ ಕರೆಯುವುದು,
ಈ ರೀತಿ ನಿರಂತರವಾಗಿ ಚಲಿಸ್ತಿರೋದನ್ನ ಚಲನ ಶಕ್ತಿ ಏನಂತ ಕರಿತೀವಿ. ಕೈನೆಟಿಕ್ ಅಂದ್ರೆ ಚಲನ ಶಕ್ತಿಯನ್ನ ಹೊಂದಿದೆ. As the temperature rises, particles move faster. So we can say that with increase the temperature, the kinetic energy of particles also increases. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಯಾವುದೇ ದ್ರವ್ಯದ ಕಣಗಳು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂದ್ರೆ ಅದಕ್ಕೆ ಇನ್ನಷ್ಟು ತಾಪಮಾನವನ್ನ ಬಿಸಿಯನ್ನ ಕೊಟ್ಟಾಗ ಏನಾಗುತ್ತೆ, ಅದರ ಚಲನ ಶಕ್ತಿಯು ಹೆಚ್ಚಾಗುತ್ತೆ. ಯಾವುದೇ ದ್ರವ್ಯದ ಕಣಗಳಿಗೆ ಬಿಸಿ ಅಥವಾ ತಾಪಮಾನವನ್ನ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಕಣಗಳು ಹೆಚ್ಚಿನ ಚಲನ ಶಕ್ತಿಯನ್ನ ಹೊಂದಿ ಆ ಕಣಗಳಲ್ಲಿ ಚಲನ ಶಕ್ತಿ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಅದು ಇನ್ನೂ ಫಾಸ್ಟ್ ಆಗಿ ಮೂವ್ ಆಗೋದಕ್ಕೆ ಈಸಿ ಆಗುತ್ತೆ. In the above three activities, we observed that particles of matter intermix on their own with each other. They do so by getting into the space between the particles. This intermixing of particles of two different types of matter on their own is called a diffusion. Diffusion ಅಂದ್ರೆ ವಿಸರಣೆ ಅಂತೇಳಿ ಕರೀತಾರೆ. ಅಂದರೆ ಈ ಆಕ್ಟಿವಿಟಿಯಿಂದ ಏನು, ಯಾವುದೇ ಒಂದು ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಅವುಗಳನ್ನ ನಾವು ಮಿಕ್ಸ್ ಮಾಡಿದಾಗ, ಈಗ ವಾಟರ್ ಒಳಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸ್ ಹಾಕೋದು ಅಥವಾ ಹನಿ ಹಾಕೋದು ಅಥವಾ ಇಂಕ್ ಹಾಕೋದು, ಈ ಥರ ಮಿಕ್ಸ್ ಮಾಡಿದಾಗ ಅವುಗಳ ಪ್ರತಿಯೊಂದು ಮ್ಯಾಟರ್, ವಾಟರ್ ಈಸ್ ಆಲ್ಸೋ ಒನ್ ಆಫ್ ದಿ ಮ್ಯಾಟರ್ ಅಲ್ವಾ, ದ್ರವ್ಯ. ನೀರು ಅನ್ನೋದು ಒಂದು ದ್ರವ್ಯ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನೋದು ಒಂದು ದ್ರವ್ಯ. ಅದು ಎರಡನ್ನು ಇಂಟರ್ಮಿಕ್ಸ್ ಮಾಡಿದಾಗೇನು ಆ ಎರಡು ದ್ರವ್ಯಗಳ ನಡುವೆ ಇರ್ತಕ್ಕಂತಹ ಖಾಲಿ ಜಾಗ, ಅಂದರೆ ಆ ಎರಡು ದ್ರವ್ಯಗಳ ಕಣಗಳ ನಡುವೆ ಏನಿರುತ್ತೆ, ಖಾಲಿ ಜಾಗ ಇರುತ್ತೆ. ಅವೆರಡು ಏನಾಗುತ್ತೆ, ಬೇರೆ ಬೇರೆ ಇರುತ್ತೆ. ಆವಾಗ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದು ಸಾಲಿಡ್, ಇದು ಲಿಕ್ವಿಡ್. ಈ ರೀತಿ ಮಿಕ್ಸ್ ಆಗುತ್ತಲ್ಲ ಅದರೊಳಗಡೆನೆ ಏನಾಗುತ್ತೆ, ಈಗ ನಿಂಬು ಜ್ಯೂಸು ಅದೇ ಒಂದು ಜ್ಯೂಸೇ ಆಗಿಬಿಡುತ್ತೆ. ಶುಗರು ಹಾಕ್ತೀವಿ, ನಿಂಬೆ ಹಣ್ಣಿನ ರಸನೂ ಹಾಕ್ತೀವಿ ವಾಟರ್ಗೆ, ಅದೆಲ್ಲ ಇಂಟರ್ಮಿಕ್ಸ್ ಆಗಿಬಿಡುತ್ತೆ, ಎಲ್ಲ ಸೇರ್ಕೊಳ್ಳುತ್ತೆ. ಈ ರೀತಿಯಾದ ಪ್ರೋಸೆಸ್ಗೆ ಏನಂತ ಕರಿತೀವಿ, ದಿಸ್ ಇಂಟರ್ಮಿಕ್ಸಿಂಗ್ ಆಫ್ ಪಾರ್ಟಿಕಲ್ಸ್ ಆಫ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್. ಯಾವುದೇ ರೀತಿಯ ಬೇರೆ ರೀತಿಯ ದ್ರವ್ಯದ ಕಣಗಳು ಒಟ್ಟಿಗೆ ಸೇರಿ ಉಂಟಾಗುವಂತಹ ಒಂದು ಪ್ರೋಸೆಸ್ಗೆ ವಿಸರಣೆ, ವಾಟ್ ವಿ ಕಾಲ್ ವಿಸರಣೆ, ಡಿಫ್ಯೂಷನ್ ಅಂತೇಳಿ ಕರಿತೀವಿ. ವಿ ಆಲ್ಸೋ ಅಬ್ಸರ್ವ್ ದಟ್ ಆನ್ ಹೀಟಿಂಗ್ ಡಿಫ್ಯೂಷನ್ ಬಿಕಮ್ಸ್ ಫಾಸ್ಟರ್. ಇದು ಆಲ್ರೆಡಿ ಹೇಳಿದೀವಿ ಅಲ್ವಾ, ಯಾವುದೇ ಪಾರ್ಟಿಕಲ್ಸ್ಗೆ ಹೀಟ್ ಮಾಡಿದಾಗ ಅದು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ. ಆ್ಯಸ್ ಲೈಕ್ ಡಿಫ್ಯೂಷನಲ್ಲೂ ಅಷ್ಟೇ, ಡಿಫ್ಯೂಷನ್ ಇದನ್ನು ಬಿಸಿ ಮಾಡಿದಾಗ ಏನಾಗುತ್ತೆ, ಡಿಫ್ಯೂಷನ್ ಬಿಕಮ್ ಫಾಸ್ಟರ್. ವಿಸರಣೆ ಸಹ ಏನಾಗುತ್ತೆ, ಹೆಚ್ಚು ವೇಗವಾಗಿ ನಡೆಯುತ್ತೆ. ವೈ ಡಸ್ ದಿಸ್ ಹ್ಯಾಪನ್? ಯಾಕೆ ಹೀಗಾಗುತ್ತೆ? ಯಾಕಂದರೆ ದ್ರವ್ಯದ ಕಣಗಳು ಯಾವಾಗಲೂ ಚಲನೆಯಲ್ಲಿರುತ್ತೆ. ಅದಕ್ಕೆ ಇನ್ನಷ್ಟು ಬಿಸಿ ಮಾಡಿದಾಗ ಅದು ಹೆಚ್ಚು ಫಾಸ್ಟಾಗಿ ಮೂವ್ ಆಗುತ್ತೆ. ಓಕೆನಾ? ಓಕೆ, ಸಿ ನೆಕ್ಸ್ಟ್ 1.2 1.3 ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ಈಗ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಓದಿದ್ವಿ. ಫಸ್ಟ್ ಒನ್ ಏನು, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಯಾವುದೇ ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗ ಇರುತ್ತೆ ಅಂತ ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಏನು, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಇಸ್ ಕಂಟಿನ್ಯೂಸ್ಲಿ ಮೂವಿಂಗ್. ಯಾವುದೇ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತೆ ಅಂತೇಳಿ. ಥರ್ಡ್ ಒನ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಟು ಈಚ್ ಅದರ್. ಅಂದರೆ ಪ್ರತಿಯೊಂದು ದ್ರವ್ಯದ ಕಣಗಳು ಏನಾಗುತ್ತೆ, ಪರಸ್ಪರ ಆಕರ್ಷಣೆಯನ್ನು ಹೊಂದಿರುತ್ತೆ. ಲೈಕ್ಸ್, ಪ್ರತಿಯೊಂದು ಕಣಗಳು ಒಂದಕ್ಕೊಂದು ಆಕರ್ಷಣೆಯನ್ನು ಹೊಂದಿರುತ್ತೆ. ಏನು ನೋಡೋಣ, ಹೌ ಈಸ್ ಇಟ್ ಅಂತ. ಆಕ್ಟಿವಿಟಿ 1.6 ನೋಡಿ. ಪ್ಲೇ ದಿಸ್ ಗೇಮ್ ಇನ್ ದ ಫೀಲ್ಡ್, ಮೇಕ್ 4 groups and form human chains in suggested. This first group should hold each other from the back and lock arms like ಇದು ಮಿಶ್ಮಿ ಡ್ಯಾನ್ಸರ್ಸ್. ಅಂದರೆ ನಿಮ್ಮ ಸ್ಕೂಲ್ಗಳಲ್ಲಿರ್ಬೋದು, ಇದನ್ನ ನೀವು ಹ್ಯೂಮನ್ ಚೈನ್ ಮಾಡ್ಕೋತಾರಲ್ಲ ಮನುಷ್ಯರು, ಅಂದರೆ ಮಕ್ಕಳುಗಳೇ ಒಬ್ರ ಕೈನ ಒಬ್ರು ಇಟ್ಕೊಳ್ಳೋದು, ಆ ಥರನಾದರೂ ಮಾಡಿ. ಅಥವಾ ಇಲ್ಲಿ ನೋಡಿ, ಇದು ಮಿಶ್ಮಿ ಡ್ಯಾನ್ಸರ್ ಈ ಥರ ಆಡ್ತಾರೆ. ಇಲ್ಲಿ ಕೆಳಗಡೆ ಚಿತ್ರದಲ್ಲಿದೆಯಲ್ಲ, ಅವ್ರು ಏನು ಮಾಡಿರ್ತಾರೆ, ಅವರ ಕೈ ಇರುತ್ತಲ್ಲ, ಆರ್ಮ್ಸ್, ಒಬ್ರಿಗೊಬ್ರು ಹಿಂಬದಿಯಿಂದ ಒಬ್ರನ್ನೊಬ್ರನ್ನ ಹಿಡ್ಕೊಂಡಿರ್ತಾರೆ. ಓಕೆ, ಈ ಥರ ಕ್ಲೋಸ್ ಅಪ್ ಆಗಿ ಈ ಥರ ಒಂದು 4-5 ಗ್ರೂಪ್ಗಳನ್ನ ಮಾಡ್ಕೊಳ್ಳಿ.
The second group should hold hands to form a human chain. ಎರಡನೇದು ಹ್ಯೂಮನ್ ಚೈನ್, ಒಬ್ರಿಗೊಬ್ರು ದೊಡ್ಡ ಚೈನ್, ಮಕ್ಕಳುಗಳನ್ನ ಒಬ್ಬೊಬ್ರು ಕೈನ ಹಿಡ್ಕೊಂಡು ದೊಡ್ಡ ರೌಂಡನ್ನು ಮಾಡಿ. ದ ಥರ್ಡ್ ಗ್ರೂಪ್ ಶುಡ್ ಫಾರ್ಮ್ ಎ ಚೈನ್ ಬೈ ಟಚಿಂಗ್ ಈಚ್ ಅದರ್ ವಿತ್ ಓನ್ಲಿ ದೇರ್ ಫಿಂಗರ್ ಟಿಪ್ಸ್. ಇವರು ತುಂಬ ಟೈಟಾಗಿ ಇಟ್ಕೊಂಡಿದ್ದಾರೆ ಫಸ್ಟ್ ಗ್ರೂಪ್ ಅವರು ಅಲ್ವಾ, ಅವ್ರು ಹಿಂದೆ ಹಿಂಬದಿಯಿಂದ. ಇನ್ನು ಕೆಲವ್ರು ಬರೀ ಕೈನ ಫಿಂಗರ್ಸ್ನ ಮಾತ್ರ ಹಿಡ್ಕೋಬೇಕು. ಥರ್ಡ್ ಗ್ರೂಪ್ ಜಸ್ಟ್ ಟಚ್ ಮಾಡಬೇಕಷ್ಟೇ, ಹೋಲ್ಡ್ ಮಾಡಬಾರ್ದು. Now the fourth group of students should run around the try to break the 3 human chains one by one into as many small groups as possible. ಇನ್ನು ಕೆಲವು ಜನರು ಅಥವಾ ಮಕ್ಕಳು ಏನು ಮಾಡಬೇಕು, ಈ ಥರ ಫಸ್ಟ್ ಗ್ರೂಪ್ ಏನೋ ತುಂಬ ಟೈಟ್ ಆಗಿದ್ದಾರೆ, ಸೆಕೆಂಡ್ ಗ್ರೂಪ್ ಬರೀ ಕೈಗಳನ್ನ ಇಟ್ಕೊಂಡಿದ್ದಾರೆ, ಥರ್ಡ್ ಗ್ರೂಪ್ ಬರೀ ಕೈನ ಟಚ್ ಮಾಡ್ಕೊಂಡಿದ್ದಾರೆ. ಈ ಮೂರು ಗ್ರೂಪ್ಸ್ಗಳಲ್ಲಿ ಯಾವ ಗ್ರೂಪ್ ಚೈನ್ನ ಬೇಗ ಈಸಿಯಾಗಿ ಬ್ರೇಕ್ ಮಾಡ್ಬೋದು ಅದನ್ನು ಟ್ರೈ ಮಾಡಿ. ವಿಚ್ ಗ್ರೂಪ್ ವಾಸ್ ದ ಈಸಿಯೆಸ್ಟ್ ಟು ಬ್ರೇಕ್? ವೈ? ಥರ್ಡ್ ಗ್ರೂಪ್ ಅಲ್ವಾ. ಯಾಕೆ ಹೇಳಿ? ಇವ್ರು ಜಸ್ಟ್ ಫಿಂಗರ್ ಟಿಪ್ಸ್ ಮಾತ್ರ ಇಟ್ಕೊಂಡಿದ್ದಾರೆ, ಸುಲಭವಾಗಿ ಅವ್ರನ್ನ ಬ್ರೇಕ್ ಮಾಡ್ಬೋದು ಅಲ್ವಾ. ಸಿ, ಇಫ್ ವಿ ಕನ್ಸಿಡರ್ ಈಚ್ ಸ್ಟೂಡೆಂಟ್ ಆಸ್ ಎ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್, ದೆನ್ ಇನ್ ವಿಚ್ ಗ್ರೂಪ್ ಆಫ್ ದ ಪಾರ್ಟಿಕಲ್ಸ್ ಹೆಲ್ಡ್ ಈಚ್ ಅದರ್ ವಿತ್ ದ ಮ್ಯಾಕ್ಸಿಮಮ್ ಫೋರ್ಸ್. ಹಾಗೆ ಯಾವುದನ್ನ ಸುಲಭವಾಗಿ ಬ್ರೇಕ್ ಮಾಡ್ಬೋದು, ಹಾಗೆ ಯಾವುದನ್ನ ಹೆಚ್ಚು ಫೋರ್ಸ್ ಬೇಕಾಗುತ್ತೆ ಬ್ರೇಕ್ ಮಾಡೋದಕ್ಕೆ. ಯಾವ್ದು ಹೇಳಿ? ಇಲ್ಲಿ ಇದ್ದಾರಲ್ಲ ಈ ಮಿಶ್ಮಿ ಡ್ಯಾನ್ಸರ್ಸ್, ಇವರೇನು ತುಂಬ ಟೈಟಾಗಿ ಒಬ್ರನ್ನೊಬ್ರನ್ನ ಹಿಂಬದಿಯಿಂದ ಹಿಡ್ಕೊಂಡಿದ್ದಾರೆ. ಈ ಗ್ರೂಪ್ನ ಬ್ರೇಕ್ ಮಾಡೋದಕ್ಕೆ ಏನು ಬೇಕು? ತುಂಬ ಫೋರ್ಸ್, ತುಂಬ ಬಲ ಬೇಕು, ಹೆಚ್ಚು ಫೋರ್ಸು ಬೇಕಾಗುತ್ತೆ. ಓಕೆ, ಸಿ ಅನದರ್ ಎಕ್ಸಾಂಪಲ್, ಆಕ್ಟಿವಿಟಿ 1.7. ಟೇಕ್ ಎನ್ ಐರನ್ ನೈಲ್, ಎ ಪೀಸ್ ಆಫ್ ಚಾಕ್ ಆ್ಯಂಡ್ ರಬ್ಬರ್ ಬ್ಯಾಂಡ್. ಒಂದು ಕಬ್ಬಿಣದ ಸರಳು ತಗೊಳ್ಳಿ, ಇನ್ನೊಂದು ಪೀಸ್ ಆಫ್ ಚಾಕು, ಬರೀತೀವಲ್ಲ ಪೀಸ್ ಆಫ್ ಚಾಕು, ಅದನ್ನು ತಗೊಳ್ಳಿ. ರಬ್ಬರ್ ಬ್ಯಾಂಡ್, ಮಾಮೂಲಿ ರಬ್ಬರ್ ಬ್ಯಾಂಡ್ನ ತಗೊಳ್ಳಿ. ಟ್ರೈ ಬ್ರೇಕಿಂಗ್ ದ್ಯಾಮ್ ಬೈ ಹ್ಯಾಮರಿಂಗ್, ಕಟ್ಟಿಂಗ್ ಆರ್ ಸ್ಟ್ರೆಚಿಂಗ್. ಫಸ್ಟ್ ಒನ್ ಏನೋ ಹ್ಯಾಮರಿಂಗ್, ಐರನ್ ನೇಲ್ ಸುತ್ತಿಗೆ ತಗೊಂಡು ಹೊಡೀರಿ, ಬ್ರೇಕ್ ಆಗುತ್ತಾ ನೋಡಿ. ಎರಡನೇದು ಚಾಪೀಸು, ಕಟ್ ಮಾಡೋಕ್ಕಾಗುತ್ತಾ ನೋಡಿ. ಸ್ಟ್ರೆಚಿಂಗ್, ಎಳಿಬೋದಾ ನೋಡಿ ರಬ್ಬರ್ ಬ್ಯಾಂಡನ್ನು. ಇನ್ ವಿಚ್ ಆಫ್ ದ ಅಬೋವ್ 3 substances do you think the particles are held together with greater force? ಓಕೆ, ಮೂರಕ್ಕೂ ಒಂದೊಂದು ಐಡಿಯಾನ ಯೂಸ್ ಮಾಡ್ತೀವಿ. ಅದರಲ್ಲಿ ಹೆಚ್ಚು ಫೋರ್ಸ್ ಯಾವುದಕ್ಕೆ ಬೇಕು? ರಬ್ಬರ್ ಬ್ಯಾಂಡ್ ಎಳೆಯೋದಕ್ಕೆ ಬೇಕಾ? ಪೀಸ್ ಆಫ್ ಚಾಕ್ನ ಕಟ್ ಮಾಡೋದಕ್ಕೆ ಬೇಕಾ? ಅಥವಾ ಕಬ್ಬಿಣದ ಸರಳನ್ನು ಸುತ್ತಿಗೆಯಿಂದ ಹೊಡೆಯೋದಕ್ಕೆ ಬೇಕಾ? ಯಾವುದಕ್ಕೆ ಹೆಚ್ಚು ಫೋರ್ಸ್ ಬೇಕು? ಥಿಂಕ್ ಇಟ್. ಹ್ಯಾಮರಿಂಗ್ ದ ಐರನ್ ನೇಲ್ ಅಲ್ವಾ, ಇದಕ್ಕೆ ಹೆಚ್ಚು ಫೋರ್ಸ್ ಬೇಕು. ಸಿ ಅನದರ್ ಎಕ್ಸಾಂಪಲ್, ಆಕ್ಟಿವಿಟಿ 1.8. ಓಪನ್ ಎ ವಾಟರ್ ಟ್ಯಾಪ್, ಟ್ರೈ ಬ್ರೇಕಿಂಗ್ ದ ಸ್ಟ್ರೀಮ್ ಆಫ್ ವಾಟರ್ ವಿತ್ ಯುವರ್ ಫಿಂಗರ್ಸ್. ನಲ್ಲಿಯಲ್ಲಿ ನೀರು ಬಿಟ್ಟುಬಿಡಿ, ಆ ನಲ್ಲಿ ನೀರು ಬರ್ತಾ ಇರುತ್ತಲ್ಲ ಅದನ್ನ ಇಡ್ಕೊಳ್ಳಿ ಅಥವಾ ಕಟ್ ಮಾಡಿ, ನಿಮ್ಮ ಫಿಂಗರಿಂದ, ಬೆರಳುಗಳಿಂದ ಕಟ್ ಮಾಡಿ ಟ್ರೈ ಮಾಡಿ. ವರ್ ಯು ಹೇಬಲ್ ಟು ಕಟ್ ದ ಸ್ಟ್ರೀಮ್ ಆಫ್ ವಾಟರ್? ಹರಿತಿರೋ ನೀರನ್ನ ಕಟ್ ಮಾಡೋಕ್ಕಾಗುತ್ತಾ ನೀವು? ವಾಟ್ ಕುಡ್ ದ ರೀಸನ್ಸ್ ಬಿಹೈಂಡ್ ದ ಸ್ಟ್ರೀಮ್ ಆಫ್ ವಾಟರ್ ರಿಮೈನಿಂಗ್ ಟುಗೆದರ್? ಅದು ಮತ್ತೆ ಹಾಗೇ ಬರ್ತಾ ಇರುತ್ತೆ. ಯಾಕೆ? The above 3 activities 1.6, 1.7 and 1.8 suggest that particles of matter have force acting between them. ಅಂದರೆ ಈ ಮೂರು ಆಕ್ಟಿವಿಟಿಗಳಿಂದ ಏನು ಗೊತ್ತಾಗುತ್ತೆ? ಪ್ರತಿಯೊಂದು ದ್ರವ್ಯದ ಕಣಗಳ ನಡುವೆ ಅಟ್ರಾಕ್ಷನ್ ಇರುತ್ತೆ. ಅಂದರೆ ಒಂದಕ್ಕೊಂದು ಟೈಟಾಗಿ, ಈಗ ಕಬ್ಬಿಣದ ಸರಳನ್ನ ನೋಡಿ, ಅದನ್ನು ಬ್ರೇಕ್ ಮಾಡೋಕ್ಕಾಗುತ್ತಾ? ಅಥವಾ ನೀರಿನ ಕಣಗಳನ್ನ ಕಟ್ ಮಾಡೋಕ್ಕಾಗುತ್ತಾ? ನೋ. ಅಂದರೆ ತನ್ನದೇ ಆದ ಆಕರ್ಷಣಾ ಬಲವನ್ನು ಸಾಲಿಡ್ ಆಗಲಿ ಲಿಕ್ವಿಡ್ ಆಗಲಿ ಘನ ವಸ್ತುಗಳು ದ್ರವ ವಸ್ತುಗಳು ಹೊಂದಿರುತ್ತೆ. ದಿಸ್ ಫೋರ್ಸ್ ಕೀಪ್ಸ್ ದ ಪಾರ್ಟಿಕಲ್ಸ್ ಟುಗೆದರ್. ದ ಸ್ಟ್ರೆಂತ್ ಆಫ್ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೇರಿಯಸ್ ಫ್ರಮ್ ಒನ್ ಕೈಂಡ್ ಆಫ್ ಮ್ಯಾಟರ್ ಟು ಅನದರ್. ಅಂದರೆ ಒಂದೇ ರೀತಿ ಇರಲ್ಲ, ಪ್ರತಿಯೊಂದು ದ್ರವ್ಯದ ನಡುವೆ ತನ್ನದೇ ಆದ ಆಕರ್ಷಣಾ ಬಲವನ್ನು ಹೊಂದಿರುತ್ತೆ. ಒಂದು ದ್ರವ್ಯಕ್ಕೂ ಇನ್ನೊಂದು ದ್ರವ್ಯಕ್ಕೂ ಬೇರೆ ಬೇರೆ ರೀತಿಯಾದ ಆಕರ್ಷಣಾ ಬಲಗಳು ಇರುತ್ತೆ. ಓಕೆ, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವೆಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪುಟ್ ಎ ಕಾಮೆಂಟ್ಸ್ ಆರ್ ಕ್ವೆಶನ್ಸ್ ಇನ್ ದೇರ್ ಡಿಸ್ಕ್ರಿಪ್ಷನ್. ನೀವು ಇಲ್ಲಿ ಇರ್ತಕ್ಕಂಥ ಆಕ್ಟಿವಿಟಿಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಒನ್ಸ್ ಯು ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಬುಕ್ಸ್, ಇಟ್ ಈಸ್ ವೆರಿ ಯೂಸ್ಫುಲ್ ಟು ಇನ್ ಯುವರ್ 10th ಆರ್ ಇನ್ ಯುವರ್ ಫ್ಯೂಚರ್, ಬಿಕಾಸ್ ಟೆಕ್ಸ್ಟ್ ಬುಕ್ ರೀಡಿಂಗ್ is the main part of your learning. Okay, thank you.